ಎ ಕೃಷ್ಣಪ್ಪನವರು ನಮ್ಮ ಭಾಗದ ಒಂದು ದೊಡ್ಡ ನಾಯಕರು. ಶ್ರೀನಿವಾಸ ಅಣ್ಣವರು ನಮಗೆ ಸುಮಾರು 15 ವರ್ಷಗಳಿಂದ ಪರಿಚಯ. ಬಹಳ ಸಜ್ಜನ ವ್ಯಕ್ತಿ. ಯಾರೇನೇ ಸಹಾಯ ಕೇಳ್ಕೊಂಡ್ ಬಂದ್ರು ಕೂಡ ಅವರು ಇಲ್ಲ ಅಂತ ಹೇಳಿ ಕಳಿಸೋದಿಲ್ಲ. ಹಾಗಾಗಿ ನಮ್ಗೆ ಅವರು ಬಹಳ ಆತ್ಮೀಯರು. ಬಹಳ ಆ ಭಾಗದಲ್ಲಿ, ಕೃಷ್ಣರಾಜಪುರ ಭಾಗದಲ್ಲಿ ಬಹಳ ಅಭಿಮಾನಿಗಳನ್ನ ಸಂಪಾದಿಸಿದ್ದಾರೆ. ಅವರು ಈಗಾಗಲೇ ಚುನಾವಣೆಗೆ ನಿಂತಿದ್ರು, ಬಹಳ ಕಡಿಮೆ ಅಂತರದಿಂದ ಸೋತಿದ್ರು. ಈಗ ನಮ್ಮ ಪಕ್ಷದ ಅಧಿಕೃತ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದ್ದಾರೆ. ಇದು ನಮ್ಗೆಲ್ಲ ಸ್ವಲ್ಪ ಒಳ್ಳೆಯದು. ನಮ್ಮ ಸರ್ಕಾರ ಇದೆ, ಹಾಗಾಗಿ ನಮ್ಮ ಮೇಲೆ ಹೆಚ್ಚಿನ ಜವಾಬ್ದಾರಿ ಇದೆ, ಅವ್ರನ್ನ ಗೆಲ್ಲಿಸುವಂತ ಜವಾಬ್ದಾರಿ ಇದೆ. ಇದೇನು ಟೀಚರ್ಸ್ ಕಾನ್ಸ್ಟೆನ್ಸಿ, ಬರೀ ಟೀಚರ್ಸ್ ಓಟ್ ಹಾಕ್ತಾರೆ, ನಮ್ದೇನು ಜವಾಬ್ದಾರಿ ಇರಲ್ಲ ಅಂತ ಮಾತ್ರ ತಿಳ್ಕೊಬೇಡಿ. ಅವರು MLC ಆದ್ರೆ ಬರೀ ಶಿಕ್ಷಕರಿಗೆ ಮಾತ್ರ MLC ಆಗಲ್ಲ, ನಮಗೂ MLC ಆಗ್ತಾರೆ. ನಮ್ಮ ಕೆಲಸಗಳು ಕೂಡ ಅವರು ಮಾಡ್ಕೊಡ್ತಾರೆ. ನಾವು ಈಗ ಏನು ಒಂದು ಪಟ್ಟಿ ಏನ್ ನಾವು ಕೊಡ್ತೀವಿ, ಅದನ್ನ ನಾವು ಈ ಅಸೆಂಬ್ಲಿ ವೈಸ್ ಡಿವೈಡ್ ಮಾಡಿಕೊಂಡು, ಬ್ಲಾಕ್ ವೈಸ್ ಡಿವೈಡ್ ಮಾಡಿಕೊಂಡು, ನಮ್ಮ ಬ್ಲಾಕ್ಗಳಲ್ಲಿ ಯಾರ್ಯಾರು ಮತದಾರರು ಇರ್ತಾರೆ ಅವ್ರನ್ನ ಖುದ್ದಾಗಿ ಸಂಪರ್ಕ ಮಾಡಿ ಅವ್ರನ್ನ ನಾವು ಮತಯಾಚನೆ ಮಾಡಬೇಕಾಗಿರೋದು ಬಹಳ ಮುಖ್ಯ. ಬಹಳ ಕಡಿಮೆ ಸಮಯ ಇದೆ. ಈ ಚುನಾವಣೆ ಏನು ಸಭೆ ಬಹಳ ಮುಂಚೆನೆ ನಡೀಬೇಕಾಗಿತ್ತು, ಬಹಳ ಲೇಟ್ ಆಗಿ ನಡೀತಿದೆ. ಆದ್ರೂ ಪರವಾಗಿಲ್ಲ, ನಮಗೆ 1 ವಾರ ಸಮಯ ಇದೆ. ಇದನ್ನ ಸದುಪಯೋಗ ಪಡಿಸ್ಕೊಂಡು ನಾವೆಲ್ಲರೂ ಏನು ಈ ಜೂನ್ 3ನೇ ತಾರೀಕು ಈ ಚುನಾವಣೆ ಇದೆ. ಆದ್ರಿಂದ ನಾವು ನಾಳೆಯಿಂದನೇ ಕಾರ್ಯಪ್ರವೃತ್ತರಾಗಿ ಅವರೆಲ್ಲ ಭೇಟಿ ಮಾಡಿ ಮತಯಾಚನೆ ಮಾಡ್ಬೇಕಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ.